ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ. ನೋಡಿ, ಇವತ್ತಿನ ದಿನಗಳಲ್ಲಿ ಕೃಷಿ ಅನ್ನುವಂಥದ್ದು ನೆಗ್ಲೆಕ್ಟೆಡ್ ಏರಿಯಾ ಅನ್ನುವಂಥ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಅದು ರೈತರನ್ನು ತಲುಪುವಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗ್ತಿದೆ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಇವತ್ತಿನ ದಿನಗಳಲ್ಲಿ ಯೂತ್ಗಳ ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದು ಕೂಡ ಕಡಿಮೆ ಆಗ್ತಾ ಇದೆ. ನಾನು ರೈತ ಆಗ್ತೀನಿ ಅನ್ನುವಂತಹ ಧೈರ್ಯವನ್ನು ಯಾವ ಯೂತ್ ಕೂಡ ಮಾಡ್ತಾ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದರೆ ರಾಜ್ಯ ಸರ್ಕಾರ ತರ್ತಿರುವಂತಹ ಯೋಜನೆಗಳು ಅಥವಾ ಅದು ಯಾವ ರೀತಿ ಸಫಲವಾಗಿ ಜನರನ್ನು ತಲುಪ್ತಾ ಇದೆ, ರೈತರನ್ನು ತಲುಪ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಸ್ಟಾಲ್ಗಳನ್ನು ಇಲ್ಲಿ ಹಾಕಲಾಗಿದೆ. ಜೊತೆಗೆ ಕೃಷಿ ಸಚಿವರೇ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಬ್ರ್ಯಾಂಡಿಂಗ್ ಅಗ್ರಿಕಲ್ಚರ್ ಅಂತ ಅಂದರೆ ಏನು? ಈ ಹೊಸ ಕಾನ್ಸೆಪ್ಟ್ ಏನು? ರೈತರಿಗೆ ಯಾವ ರೀತಿ ಇದು ಉಪಯೋಗ ಆಗುತ್ತೆ ಅಂತ? ಈಗ ಬ್ರ್ಯಾಂಡಿಂಗಿಂದ ಏನು ಅನುಕೂಲ ಆಗುತ್ತೆ ಅಂದರೆ, ಬೆಳೀತಕ್ಕಂಥ ಪದಾರ್ಥವನ್ನು ನೇರವಾಗಿ ಮಾರುಕಟ್ಟೆಗೆ ಕೊಡೋದ್ರಿಂದ ಅವರು ₹100 ನೇರವಾಗಿ ಕೊಟ್ಟರೆ ಸಿಗುತ್ತೆ, ₹1000 ಬ್ರ್ಯಾಂಡಿಂಗ್ ಮಾಡಿದ್ರೆ ಸಿಗುತ್ತೆ, ಅಷ್ಟೇ ವ್ಯತ್ಯಾಸ. ಈಗ 1 ತಿಂಗಳು ಲೇಟ್ ಆಗುತ್ತೆ. ಅವರು ಪ್ರೊಸೆಸಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟ್ ಮಾಡಿದ್ರೆ 1 ತಿಂಗಳು ಲೇಟ್ ಆಗುತ್ತೆ. 1 ತಿಂಗಳಿಗೆ ಕನಿಷ್ಠ 5 ಪಟ್ಟು 6 ಪಟ್ಟು ರೇಟ್ ಜಾಸ್ತಿ ಸಿಗುತ್ತೆ. ಅದಕ್ಕೋಸ್ಕರ ರೈತರಿಗೆ ಇವಾಗ ಸ್ಮಾಲ್ ಫಾರ್ಮರು ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆರ್ಥಿಕವಾಗಿ ಅವ್ರಿಗೆ ಎಲ್ಲರೂ ಫುಡ್ ಸೆಕ್ಯೂರಿಟಿ ಬಗ್ಗೆ ಮಾತನಾಡ್ತಾರೆ. ಫುಡ್ ಸೆಕ್ಯೂರಿಟಿ ಅಂದರೆ ಯಾವ ರೀತಿಯಾಗಿ ಮಾಡಬೇಕು? ನಿಮ್ಮ ಅಭಿಪ್ರಾಯ ಏನು? ಫುಡ್ ಸೆಕ್ಯೂರಿಟಿ ಒಂದು ಕಾಲದಲ್ಲಿ ನಮಗೆ ನಾವು ಬೆಳೀತಕ್ಕಂಥದ್ದೇ ಕಡಿಮೆ, ಇಂಪೋರ್ಟ್ ಮಾಡ್ಕೋತಾ ಇದ್ದವು. ಇವತ್ತು ನಾವೇ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ಫುಡ್ ಸೆಕ್ಯೂರಿಟಿ ನಮ್ಮ ಮನಮೋಹನ್ ಸಿಂಗ್ ಅವರು ಈ ಆ್ಯಕ್ಟನ್ನು ತಂದು ಇಂಟ್ರೊಡ್ಯೂಸ್ ಮಾಡಿದ್ದು. ಇವತ್ತಿಗೆ ಫುಡ್ ಸೆಕ್ಯೂರಿಟಿ ಕನಿಷ್ಠ BPL 10 kg ಅಕ್ಕಿಯನ್ನು ಕೊಡ್ತಾ ಇರೋದ್ರಿಂದ ನಮಗೆ ಯಾವ ಕುಟುಂಬದಲ್ಲೂ ಫುಡ್ ಬಗ್ಗೆ ಸಮಸ್ಯೆ ಆಗಲಾರ್ದು. ಹಾಗಾಗಿ ಫುಡ್ ಸೆಕ್ಯೂರಿಟಿ ಇವತ್ತಿಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ 5 kg ಅಕ್ಕಿ 5 kg ಕಿಟ್ ಕೊಡ್ತಾ ಇರೋದ್ರಿಂದ ಇವತ್ತಿಗೆ ಎಂಥ ಬಡವ್ರ ಮನೇಲೂ ಅನುಕೂಲ ಆಗುತ್ತೆ. ಸರ್, ಲಾಸ್ಟ್ನಾಗ ಒಂದು ಕ್ವೆಶನ್ ನಾನು ಆವಾಗಲೇ ಕೇಳಿದೆ. ಯೂತ್ ಇನ್ವಾಲ್ವ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ, ನೀವು ಯಾವುದೇ ಯೋಜನೆಗಳನ್ನ ತಂದರೂ ಅದು ಸದುಪಯೋಗ ಆಗಬೇಕು ಅಂದರೆ ಮುಂದೆ ನಾನು ಒಬ್ಬ ರೈತ ಆಗ್ತೀನಿ ಅನ್ನುವಂತಹ ಕಾನ್ಫಿಡೆಂಟ್ ಇವತ್ತಿನ ಯೂತಿಗೆ ಬರಬೇಕು. ಆ ನಿಟ್ಟಿನಲ್ಲಿ ಇಲಾಖೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು? ನೋಡ್ರಮ್ಮ, ಎಲ್ಲ ಯೂತ್ಸು, ಎಜುಕೇಟೆಡ್ ಯೂತ್ಸು ಯಾರಿಗೆ ಉತ್ತಮವಾದಂಥ ಪೊಸಿಷನ್ ಸಿಕ್ಕಿ ಅವರ ಶಿಕ್ಷಣಕ್ಕೆ ಮತ್ತು ಅವರ ಅರ್ಹತೆಗೆ ತಕ್ಕಂತೆ ಬಿಟ್ಟು ಉಳಿದಂಥ ಸಾಮಾನ್ಯ ಪೊಸಿಷನ್ ಸಿಗದೇ ಇರೋರು ಇವತ್ತು ಡೀಪಾಗಿ 1 ತಿಂಗಳು ಅಗ್ರಿಕಲ್ಚರ್ ಬಗ್ಗೆ ಅವರು ಸಂಶೋಧಕರು ಮತ್ತು ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಅವ್ರು 1 ಎಕರೆ ಜಮೀನಿದ್ರೂ ಅವ್ರು ಏನು ಇಲ್ಲಿ ಬೆಂಗಳೂರಿನ ಸಂಬಳ ತಗೋತಾರೆ ಅದು 2 ವರ್ಷ ತಗೊಳ್ಳೋಕ್ಕೆ ಅವಕಾಶ ಇದೆ. ಅದು ಅರ್ಥ ಆಗ್ತಾಯಿದೆ. ಬಹುಶಃ ಮುಂದಿನ ದಿನಗಳು ಜಾಸ್ತಿ ಆಗುತ್ತೆ. ಕೃಷಿ ಇಲಾಖೆ ಇವಾಗ ಮಾಡ್ತಿರುವಂತಹ ಒಂದು ಅಂದರೆ ಬ್ರ್ಯಾಂಡೆಡನ್ನು ಮಾಡಿ ರೈತರು ಅದರಲ್ಲಿ ಇನ್ವಾಲ್ವ್ ಆಗೋ ಥರ ಮಾಡಿ ಅವ್ರನ್ನೇ ಉದ್ಯೋಗಿಗಳನ್ನಾಗಿ ಮಾಡುವಂತಹ ಪ್ರಯತ್ನವನ್ನು ಇಲಾಖೆ ಮಾಡ್ತಾ ಇದೆ ಅಂತ ಹೇಳ್ತಾ ನೋಡ್ತಾ ಇರಿ PNS ವಿಸ್ತಾರ.